ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗಷ್ಟೇ ಟಾಟಾ ಕರ್ವ್ ಅನ್ವೀಲ್ ಆಗಿತ್ತು. ಟಾಟಾ ಕರ್ವ್ ಅನ್ವೀಲ್ ಆದಾಗ ನಾವು ಬರೀ ಎಕ್ಸ್ಟೀರಿಯರ್ ಮಾತ್ರ ನೋಡ್ಬೋದಾಗಿದೆ. ಮತ್ತು ಇದರ ಇಂಟೀರಿಯರ್ ಏನಪ್ಪ, ಡ್ಯಾಶ್ಬೋರ್ಡ್ ಲೇಔಟ್ ಏನು, ಫೀಚರ್ಸ್ ಏನು, ಪ್ರೈಸಿಂಗ್ ಏನು ಅಂತ ನಾವು ಡಿಸ್ಕಸ್ ಮಾಡೋದಾದರೆ, ನಮಗೆ ಒಂದು ಟಾಟಾನಿಂದ ಲೀಕ್ಡ್ ಆಗಿರೋ ಒಂದು ಬ್ರೋಷರ್ ಸಿಕ್ಕಿದೆ. ಇದರಲ್ಲಿ ಎಲ್ಲ ಇನ್ಫಾರ್ಮೇಷನ್ನು ಇದೆ. ಈ ಬ್ರೋಷರ್ನಲ್ಲಿರುವ ಎಲ್ಲ ಇನ್ಫಾರ್ಮೇಷನ್ನ ನಾನು ನಿಮಗೆ ಒಂದೊಂದಾಗಿಯೇ ಬಿಡಿಸಿ ಹೇಳ್ತಾ ಹೋಗ್ತೀನಿ. ಒಂದೊಂದು ಇನ್ಫಾರ್ಮೇಷನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ, ಆ ಫೀಚರ್ಸ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಮುಂಚೆ ರಿಯಲ್ ಲೈಫ್ ಇಮೇಜಸ್ನ ಒಂದು ಸಲ ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೋಡಿ, ಇದು ಫ್ರಂಟ್ ಆ್ಯಂಡ್ ರೇರು ರಿಯಲ್ ಇಮೇಜಸ್ ಆಗಿದೆ. ನಮಗೆ ಕ್ಲೇ ಮಾಡಲಾಗಿ ಯಾವ ರೀತಿ ಒಂದು ಡಿಸೈನ್ ಮೂಡಿ ಬಂದಿತ್ತು, ಅದೇ ರೀತಿ ರಿಯಲಲ್ಲಿನೂ ಅದೇ ರೀತಿ ಡಿಸೈನ್ ಒಂದು ಬಂದಿದೆ. ನೋಡಿ, ಫ್ರಂಟಿಂದ ಎಷ್ಟೋ ಜನ ನಮಗೆ ಇದನ್ನು ಟಾಟಾ ನೆಕ್ಸಾನ್ಗೆ ಕಂಪೇರ್ ಮಾಡ್ತಾರೆ, ಆದರೆ ಆ ರೀತಿ ಏನಿಲ್ಲ. ನಾವು ಒಂದು ಫೋಟೋ ನೋಡಿಸ್ತೀನಿ ನೋಡಿ ನಿಮಗೆ. ಟಾಟಾ ನೆಕ್ಸಾನ್ ಮತ್ತು ಟಾಟಾ ಕರ್ವ್ ಪಕ್ಕದಲ್ಲಿ ನಿಂತಾಗ ಟಾಟಾ ಕರ್ವ್ ನಮಗೆ ತುಂಬ ದೊಡ್ಡದಾಗಿ ತುಂಬ ಒಳ್ಳೆ ಲುಕ್ಕನ್ನು ಕೊಡ್ತಿದೆ. ಈಗ ಸ್ನೇಹಿತರೆ, ಈ ಗಾಡಿ ನೀವು ನೋಡ್ತಿರ್ಬೋದು. ಇನ್ನು ಸೈಡ್ ಲುಕ್ನ ನೋಡೋದಾದರೆ, ಸೈಡ್ ಲುಕ್ಕಿಂದ ಗಾಡಿ ಒಳ್ಳೆ ಕುಪೆ ಗಾಡಿ ಡಿಸೈನನ್ನು ಹೊಂದಿದೆ. ತುಂಬ ಚೆನ್ನಾಗಿ ಅಗ್ರೆಸಿವ್ ಆಗಿ ಕಾಣಿಸ್ತಿದೆ ಸೈಡ್ ಲುಕ್ನಲ್ಲಿ ನಮ್ಮ ಈ ಒಂದು ಟಾಟಾ ಕರ್ವ್. ಇನ್ನು ಸೈಡ್ ಲುಕ್ನಲ್ಲಿ ತುಂಬ ಜನ ಅಲಾಯ್ ವೀಲ್ಸ್ನ ಒಂದು ಡಿಸೈನ್ ಬಗ್ಗೆ ಕಮೆಂಟ್ ಮಾಡ್ತಿರ್ಬೇಕಾದ್ರೆ, ಈ ಅಲಾಯ್ ವೀಲ್ಸ್ ತುಂಬ ಗ್ಯಾಪ್ ಇದೆ ಅಂತೆಲ್ಲ ಹೇಳ್ತಿದ್ದಾರೆ. ಈ ಅಲಾಯ್ ವೀಲ್ಸು ಗ್ಯಾಪ್ ಎಲ್ಲ ತುಂಬ ಪ್ರಾಕ್ಟಿಕಲ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ನಮ್ಗೆ ಇಷ್ಟೊಂದು ಗ್ಯಾಪ್ ಇರುವ ಅಲಾಯ್ ವೀಲ್ಸಿಂದ, ಇಷ್ಟೊಂದು ಒಳ್ಳೆ ಡಿಸೈನ್ನಿಂದ ನಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿ ಸಿಗುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಒಂದು 220 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ಇದರಿಂದ ನಾವು ಯಾವುದೇ ಟೆರೈನಲ್ಲಿ ಆರಾಮಾಗಿ ಈ ಕಾರ್ನ ಓಡಾಡಿಸ್ಬೋದು. ಇನ್ನು ರಿಯರ್ ಲುಕ್ ನೋಡೋದಾದರೆ, ಹಿಂದೆಗಡೆ ಆ್ಯಸ್ ಇಟ್ ಈಸ್ ಲಂಬರ್ಗಿನಿ ಯೂರುಸ್ಗೆ ಕಂಪೇರ್ ಮಾಡ್ತಿದ್ರಿ, ಅದೇ ರೀತಿ ನಮಗೆ ಲಂಬರ್ಗಿನಿ ಯೂರುಸ್ನ ಥರ ಕನೆಕ್ಟೆಡ್ LED ಲೈಟ್ಸ್ ಇದೆ. ತುಂಬ ಸುಂದರವಾಗಿದೆ ಹಿಂದೆಯಿಂದ ಇದರ ಒಂದು ಲುಕ್ಕು. ಇನ್ನು ಇಂಟೀರಿಯರ್ ಬಗ್ಗೆ ಮಾತಾಡೋದಾದರೆ, ಬ್ರೋಷರ್ನಲ್ಲಿ ನೋಡೋ ಪ್ರಕಾರ ನಮಗೆ ವೆಂಟಿಲೇಟೆಡ್ ಸೀಟ್ ಸಿಗ್ತಿದೆ. ವೈಟ್ ಜೊತೆ ಒಂದು ಒಳ್ಳೆ ಕಲರ್ ಕಾಂಬಿನೇಷನ್ನ ತಂದಿದ್ದಾರೆ. ಇದು EVಯ ಒಂದು ಇಂಟೀರಿಯರು. ಇನ್ನು ಪೆಟ್ರೋಲ್ ಗಾಡಿಗೆ ಬಂದರೆ ನಮಗೆ ಮೆರೂನ್ ಕಲರ್ನ ಒಂದು ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಇದನ್ನು ತುಂಬ ಪ್ರೀಮಿಯಮ್ ಆಗಿ ಕಾಣಿಸ್ತಿದೆ. ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ ನಮಗೆ. ಟಾಟಾ ನೆಕ್ಸಾನ್ ಅಂತೆಯೇ ಈ ಗಾಡಿಯು ಕೂಡ ಪ್ರೀಮಿಯಮ್ನೆಸ್ನಲ್ಲಿ ಏನು ಕಡಿಮೆ ಇಲ್ಲ. ಒಳ್ಳೆ ಇಂಟೀರಿಯರ್ ಪ್ರೀಮಿಯಮ್ನೆಸ್ನ ತಂದಿದ್ದಾರೆ. ಅದೇ ರೀತಿ ನೋಡ್ತಿದ್ದೀರಾ, ಮೆರೂನ್ ಕಲರು ಅಷ್ಟೇ ನಮಗೆ ಟಾಟಾ ನೆಕ್ಸಾನ್ ಥರ ಒಂದು ವೈಬ್ ಕೊಡಲಿಲ್ಲ ಅಂದ್ರೂ ತುಂಬ ಒಳ್ಳೆ ಕಲರ್ ಕಾಂಬಿನೇಷನನ್ನು ಕೊಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ನಮ್ಮ ಟಾಟಾ ಮೋಟರ್ಸು. ಇನ್ನು ನೋಡಿ, ಒಳಗಡೆ ಡ್ರೈವರ್ ಮತ್ತು ಪ್ಯಾಸೆಂಜರ್ಗೆ ವೆಂಟಿಲೇಟೆಡ್ ಸೀಟ್ಸ್ ಆಪ್ಷನ್ ಕೂಡ ಇದೆ. ಇನ್ನು ಸೆಂಟ್ರ್ ಕನ್ಸೋಲಲ್ಲಿ ನೋಡಿದ್ರೆ ಕಾರ್ಬನ್ ಫೈಬರ್ ಮೆಟೀರಿಯಲಿಂದ ಒಂದು ಒಳ್ಳೆ ಲುಕ್ಕನ್ನು ಕೊಟ್ಟಿದ್ದಾರೆ ಅವರು. ಇನ್ನು ಇದರ ಒಂದು ಮುಖ್ಯವಾದ ಫೀಚರ್ ಅಂದರೆ, ನಮಗೆ ಇದರೊಳಗಡೆ 12.25 ಇಂಚಿನ ಒಂದು ಸ್ಟೀರಿಯೋ ಸಿಸ್ಟಮ್ ಸಿಗ್ತಿದೆ. ಆ್ಯಂಡ್ರಾಯ್ಡ್ ಸ್ಟೀರಿಯೋ ಸಿಸ್ಟಮ್ ತುಂಬ ದೊಡ್ಡದಾಗಿರುತ್ತೆ. ಆ್ಯಸ್ ಇಟ್ ಈಸ್ ನಮಗೆ ಸಫಾರಿಲಿ ಬಂದಂತೆ ಇದರಲ್ಲಿ ನಮಗೆ ಕನೆಕ್ಟೆಡ್ IRF ಫೀಚರ್ಸ್ ಸಿಗುತ್ತೆ. ಮಲ್ಟಿಪಲ್ ವಾಯ್ಸ್ ಅಸಿಸ್ಟೆಂಟು, ಸನ್ರೂಫು, ಕನೆಕ್ಟೆಡ್ ಸನ್ರೂಫ್ ಆಗಲಿ, ಪವರ್ ಟೈಲ್ಗೇಟ್ ವಿತ್ ಗೆಸ್ಟರ್ ಆ್ಯಕ್ಟಿವೇಷನ್ ಆಗಲಿ, ವೈರ್ಲೆಸ್ ಸ್ಮಾರ್ಟ್ಫೋನ್ ಚಾರ್ಜಿಂಗ್ ಆಗಲಿ. ನೋಡಿ, ಈ ರೀತಿ ಸನ್ರೂಫ್ ಕೂಡ ವಾಯ್ಸ್ ಆ್ಯಕ್ಟಿವೇಷನ್ನಲ್ಲಿ ವರ್ಕ್ ಆಗುತ್ತೆ. ಇನ್ನು ಇದರ ಡಿಸೈನ್ ಬಗ್ಗೆ ಹೇಳೋದಾದರೆ, ಫ್ಲಶ್ ಡೋರ್ ಹ್ಯಾಂಡಲ್ ಸಿಗುತ್ತೆ, 18 ಇಂಚಿನ ಅಲಾಯ್ ವೀಲ್ ಸಿಗುತ್ತೆ ನಮಗೆ, ಐರಾ ಕನೆಕ್ಟೆಡ್ ಇರುತ್ತೆ, ವೈರ್ಲೆಸ್ ಸ್ಮಾರ್ಟ್ಫೋನ್ ಚಾರ್ಜರ್ಸು, ಇದೆಲ್ಲ ನಾರ್ಮಲಾಗಿ ಟಾಟಾದವ್ರು ಕೊಡ್ತಿದ್ದಾರೆ. ಲೆವೆಲ್ 2 ಅಡ್ಯಾಸ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಇನ್ನು ಒಂದು ಇಂಟೀರಿಯರ್ ನಾವು ನೋಡೋದಾದರೆ, 6-ವೇ ಪವರ್ ಅಡ್ಜಸ್ಟೇಬಲ್ ಸೀಟ್ ಸಿಗುತ್ತೆ ಡ್ರೈವರ್ ಮತ್ತು ಪ್ಯಾಸೆಂಜರ್ಗೆ. 2 ಪೊಸಿಷನ್ ರೇರ್ ಸೀಟ್ ರಿಕ್ಲೈನ್ ಇದೆ. ಗ್ರ್ಯಾಂಡ್ ಸೆಂಟರ್ ಕನ್ಸೋಲ್ ಇದೆ. ಸೆಂಟರ್ ಕನ್ಸೋಲ್ ನೋಡಿ, ಟಾಟಾ ಸಫಾರಿ ಥರನೇ ಒಂದು ಡಿಸೈನ್ ಇದೆ. ಆ ಒಂದು ಮೋಡ್ ಡಯಲ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಸ್ಪೋರ್ಟಿ ಲುಕ್ಕನ್ನು ಕೊಡುತ್ತೆ ಸ್ನೇಹಿತರೆ ಇದು. ಮತ್ತು ಇದು ನೋಡಿ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೂಡ ಟಾಟಾ ನೆಕ್ಸಾನ್ ಅಂತೆಯೇ ಒಂದು ಒಳ್ಳೆ ಪ್ರೀಮಿಯಂ ಡಿಸ್ಪ್ಲೇ ಟೈಪ್ ಒಂದು ಇದು ಬಂದಿದೆ. ಇನ್ನು ಸೇಫ್ಟಿ ಬಗ್ಗೆ ಮಾತಾಡೋದಾದರೆ, ಲೆವೆಲ್ 2 ಅಡ್ಯಾಸ್ ಹೊಂದಿದೆ, 6 ಏರ್ ಬ್ಯಾಗ್ ಹೊಂದಿದೆ, ಎಲ್ಲ ವಿಂಗ್ನಲ್ಲೂ ಡಿಸ್ಕ್ ಬ್ರೇಕ್ ಹೊಂದಿದೆ, ಮತ್ತು ಆಟೋ ಹೋಲ್ಡ್ ಫಂಕ್ಷನ್ ಕೂಡ ಈ ಗಾಡಿಯಲ್ಲಿ ಬರುತ್ತೆ ಅಂತ ಬ್ರೌಷರಲ್ಲಿದೆ. ಇನ್ನು ನಮಗೆ ಇಂಟೀರಿಯರಲ್ಲಿ ನೋಡಿ, ಸ್ಟೇರಿಂಗ್ ನೋಡಿ, ಒಂದು ಟಾಟಾ ನೆಕ್ಸಾನ್ನಲ್ಲಿ ಬಂದಂತೆಯೇ ಇಲ್ಯುಮಿನೇಟೆಡ್ ಒಂದು ಲೋಗೋ ಜೊತೆಗೆ, ಟಾಟಾ ಲೋಗೋ ಜೊತೆಗೆ ಸ್ಟೇರಿಂಗ್ ವೀಲ್ ಚೆನ್ನಾಗಿದೆ. ಇನ್ನು ಟಚ್ ಕಂಟ್ರೋಲ್ಸ್ ಬರುತ್ತೆ, AC ಎಲ್ಲ ಬೇರೆ ಎಲ್ಲ ಫೀಚರ್ಸ್ನೂ.
ಇನ್ನು ಎಕ್ಸ್ಟೀರಿಯರ್ ನೋಡೋದಾದರೆ ಆಟೋ ಫೋಲ್ಡಿಂಗ್ ಓರ್ ವಿ ಎಮ್ ಸಿಗುತ್ತೆ. ಇದೆಲ್ಲ ಬೇಸಿಕ್ಕಾಗಿ ಕೊಡ್ತಿದ್ದಾರೆ. ಮತ್ತು ರಿವರ್ಸ್ ಕ್ಯಾಮ್ರಾ ಆಗಲಿ 360 ಡಿಗ್ರಿ ಕ್ಯಾಮ್ರಾ ಆಗಲಿ ಎಲ್ಲ ಸೇಫ್ಟಿ ಫೀಚರ್ಸ್ನ ಜೊತೆಗೆ ಈ ಗಾಡಿ ಇರುತ್ತೆ. ಇನ್ನು ಇಂಜಿನ್ ಬಗ್ಗೆ ಮಾತಾಡೋದಾದರೆ ಸ್ನೇಹಿತರೆ, ಈ ಗಾಡಿಯಲ್ಲಿ 3 ಇಂಜಿನ್ ಆಪ್ಷನ್ ಸಿಗ್ತಿದೆ. ಒಂದು 1.2 ಲೀಟರ್ ರೆವಟ್ರಾನ್ ಇಂಜಿನ್ ಸಿಗುತ್ತೆ, 118 BHP ಜೊತೆಗೆ 170 NM ಟಾರ್ಕನ್ನು ಕೊಡುತ್ತೆ. ಇನ್ನೊಂದು 1.5 ಲೀಟರ್ ರೆವಟ್ರಾನ್ ಇಂಜಿನ್ ಸಿಗುತ್ತೆ, ಡೀಸೆಲ್ ಇಂಜಿನ್ನು, ಅದು 115 BHP 260 NM ಟಾರ್ಕ್ ಕೊಡುತ್ತೆ. ಆದರೆ ವಿಶೇಷ ಏನಂದರೆ ಇದರಲ್ಲಿ ನಮಗೆ 1.2 ಲೀಟರ್ TGDN ಸಿಗುತ್ತೆ, TGDA ಇಂಜಿನ್ ಸಿಗುತ್ತೆ, 125 BHP ಜೊತೆಗೆ 225 NM ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಇಂಜಿನನ್ನು ಹೈಯರ್ ವೇರಿಯಂಟ್ಸಲ್ಲಿ ಮಾತ್ರ ಆಫರ್ ಮಾಡ್ತಿದ್ದಾರೆ ಅಂತ ನಮಗೆ ಕೇಳಿ ಬಂದಿದೆ. ಈ ಬ್ರೋಷರ್ನ ಪ್ರಕಾರ ನಾವು ನೋಡೋದಂದರೆ ಎಲ್ಲ ಇಂಜಿನ್ ಆಪ್ಷನಲ್ಲೂ ಕೂಡ ನಮಗೆ DCA ಒಂದು ವೇರಿಯಂಟ್ ಸಿಗುತ್ತೆ ಆಟೋಮೆಟಿಕಲ್ಲಿ. ಇನ್ನು ಇದು ಬರೀ ಆಟೋಮೆಟಿಕಲ್ ಮಾತ್ರ DCA ವೇರಿಯಂಟ್ ಇರುತ್ತೆ. ಇನ್ನು ಮ್ಯಾನ್ಯುವಲ್ ಆಗಿ ಬಂದರೆ 6 ಸ್ಪೀಡ್ ಆಟೋಮೆಟಿಕ್ 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ಸ್ ಇರುತ್ತೆ ಟಾಟಾ ನೆಕ್ಸಾನ್ ಇದರಲ್ಲಿ ಬರುವಂತೆ. ನನಗನ್ಸುತ್ತೆ ಡೀಸೆಲ್ ವೇರಿಯಂಟ್ಸಲ್ಲಿ ಇವರು DCT ವೇರಿಯಂಟ್ನ ಕೊಡೋದಿಲ್ಲ ಅಂತ. ಆದರೆ ಇದರ ವೇರಿಯಂಟ್ಸ್ ಬಗ್ಗೆ ನಾವು ಮಾತಾಡೋದಾದರೆ ಸ್ನೇಹಿತರೆ, ಇದರಲ್ಲಿ ಎಲ್ಲ ಗಾಡಿಗಳಂತೆಯೇ ಸ್ಮಾರ್ಟ್ ಪ್ಲಸ್, ಪ್ಯೂರ್ ಮತ್ತು ಅಡ್ವೆಂಚರ್ಸ್ ಈ ಥರ ಎಲ್ಲ ವೇರಿಯಂಟ್ಗಳನ್ನು ಟಾಟಾ ನೆಕ್ಸಾನ್ನಲ್ಲಿ ಪ್ರೊವೈಡ್ ಮಾಡಲಾಗಿದೆ. ಇನ್ನು EVಯಲ್ಲಿ ಏನೇನು ವೇರಿಯಂಟ್ಸ್ ಬರ್ಬೋದಪ್ಪ ಅಂತ ಹೇಳಿದ್ರೆ ನನಗೂ ಅಷ್ಟೊಂದು ಐಡಿಯಾ ಇಲ್ಲ EVಯಲ್ಲಿ ಏನೇನು ವೇರಿಯಂಟ್ಸ್ನ ಟಾಟಾ ಮೋಟರ್ಸ್ ಕೊಡ್ತಿದ್ದಾರೆ ಅಂತ. ಇನ್ನು ಈ ಟಾಟಾ ಕರ್ವ್ನ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದರೆ ಯಾರಿಗೂ ಈ ಟಾಟಾ ಪ್ರೈಸ್ ಬಗ್ಗೆ ಐಡಿಯಾ ಇಲ್ಲ. ಆಗಸ್ಟ್ 7ರಂದು ಟಾಟಾ ಮೋಟರ್ಸು ಪ್ರೈಸ್ನ ಅನ್ವೀಲ್ ಮಾಡ್ತಾರೆ. ನಾವು ಎಕ್ಸ್ಪೆಕ್ಟೆಡ್ ಪ್ರೈಸಿಂಗ್ ಬಂದು ಇದರ ಪ್ರೈಸು ಹತ್ತತ್ರ ನಮಗೆ 10,50,000 ಬೇಸ್ ವೇರಿಯಂಟ್ ಶುರುವಾಗ್ಬೋದು ಅಂತ ಒಂದು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಇದೆ. ಆದರೆ ಟಾಪ್ ವೇರಿಯಂಟನ್ನು 18ರಿಂದ 18.5 ಲಕ್ಷದಲ್ಲಿ ಸ್ಟಾರ್ಟ್ ಆಗ್ಬೋದು ಅಂತಿದೆ. ಆದರೆ ನಾವು ಕಾದು ನೋಡೋಣ ಎಷ್ಟು ಒಂದು ಪ್ರೈಸಸನ್ನು ಟಾಟಾ ಮೋಟರ್ಸ್ ಇಡ್ತಾರೆ ಅಂತ. ಸರಿ ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆಗಸ್ಟ್ 7ರಂದು ಮಿಸ್ ಮಾಡದೆ ಪ್ರೈಸಿಂಗ್ನೆಲ್ಲ ನೋಡೋಣ. ಪ್ರೈಸಿಂಗ್ ನೋಡಿದಾದ್ಮೇಲೆ ನಾನು ನಿಮಗೆ ಮಂತ್ಲಿ ಬಜೆಟ್ ಎಷ್ಟಿರಬೇಕು ಅಂತ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ತಪ್ಪದೇ ನೋಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್ ಬಾಯ್.